ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಎಜುಕೇಷನ್ ಲೋನ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ವಿಡಿಯೋನ ಕೊನೆಗೂ ನೋಡಿ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಲು ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ, ಬನ್ನಿ. ಸಾಲ ಮಾಡಿ ಎಜುಕೇಷನ್ ತಗೊಳ್ಳೋದು ಎಷ್ಟು ಸರಿ ಅಂತ ನೀವೇ ಹೇಳಿ. ಬ್ರಿಲಿಯಂಟ್ ವಿದ್ಯಾರ್ಥಿಗಳು ಮತ್ತು ಹೆಚ್ಚಿನ ಒಂದು ಮಾರ್ಕ್ಸ್ ಗಳಿಸೋ ವಿದ್ಯಾರ್ಥಿಗಳು ಸಾಲ ಮಾಡ್ಬೋದು. ಯಾವುದೇ ಒಂದು ಪದವಿ ಮುಗಿಸಿದರೆ ಅವರಿಗೆ ನಂಬಿಕೆ ಇದ್ದರೆ ಸಾಕು, ಆ ಸಾಲವನ್ನು ಬಡ್ಡಿಯನ್ನು ಸೇರಿಸಿ ತೀರಿಸ್ತೇನೆಂದು. ಅದೇ ಇನ್ನೊಂದು ಕ್ಯಾಟಗರಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಮನೆಯವರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಯಾರೋ ಹೇಳಿದ ಒಂದು ಮಾತಿಗೆ ಶೋಕಿಗೋಸ್ಕರ ತಮ್ಮ ಮಕ್ಕಳನ್ನು ಅವರು ಇಷ್ಟ ಇಲ್ಲದೇ ಇದ್ದರೂ ಆ ಒಂದು ಕೋರ್ಸ್ಗೆ ಸೇರಿಸುವುದು, ಲಕ್ಷ ಸಾಲ ಮಾಡಿ ಓದಿಸೋದು. ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಸಾಲ ಮಾಡೋದು ತಪ್ಪಲ್ಲ, ಆದರೆ ಸಾಲವನ್ನು ತೀರಿಸುವಂತಹ ಶಕ್ತಿ ಇದ್ದರೆ ಮಾತ್ರ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಸಾಲ ಮಾಡಿ ದೊಡ್ಡ ವ್ಯಕ್ತಿಗಳಾಗಬೇಕೆಂದಿಲ್ಲ. ಯಾಕಂತಂದರೆ ಎಷ್ಟೋ ಜನ ಕಡಿಮೆ ಓದಿದರೂ ಕೂಡ ದೊಡ್ಡ ಸಾಧನೆಗಳ ಮಾಡಿರುವಂಥದ್ದು ಉಂಟು. ಉದಾಹರಣೆಗೆ ಒಂದು ಇಂಜಿನಿಯರಿಂಗ್ ಪ್ರತಿ ವರ್ಷ ಕರ್ನಾಟಕದಲ್ಲಿ 5 ಲಕ್ಷಕ್ಕೂ ಹೆಚ್ಚಿನ ಒಂದು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪದವಿ ಮುಗಿಸಿ ಅವರು ಬರ್ತಾರೆ. ಅದರಲ್ಲಿ ಅರ್ಧಕ್ಕೆ ಅರ್ಧ ಒಂದು ವಿದ್ಯಾರ್ಥಿಗಳು ಎಜುಕೇಷನ್ ಲೋನನ್ನು ಮಾಡಿರ್ತಾರೆ. ಅವು ಕ್ಯಾಂಪಸ್ ಸೆಲೆಕ್ಷನ್ ಆಗಿರೋದು ನಮ್ಗೆ ಗೊತ್ತಿರ್ಬೋದು. ಕ್ಯಾಂಪಸ್ ಸೆಲೆಕ್ಷನ್ ಆಗಿ ದೊಡ್ಡ ಹುದ್ದೆ ಸೇರಿದರೆ ಲಕ್ಷ ಗಳಿಸಿ ಆ ಸಾಲವನ್ನು ಕ್ಷಣ ಮಾತ್ರದಲ್ಲಿ ತೀರಿಸ್ಬೋದು. ಒಂದು ವೇಳೆ ನೀವು ಹಾಗೆ ಆಗದೇ ಇದ್ದರೆ ಕಾಲೇಜಿನಿಂದ ಹೊರಬಂದ ಕೂಡಲೇ ಮೊದಲು ಅವರು ಸಾಲ ತೀರಿಸುವಂತಹ ಕೆಲಸ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಸಾಲ ತೀರಿಸದೇ ಇದ್ದರೆ ಬಡ್ಡಿ ಹೆಚ್ಚಾಗುತ್ತಾ ಅಂದರೆ ಎಜುಕೇಷನ್ ಲೋನ್ ಯಾವ ರೀತಿ ಇರುತ್ತೆ ಅಂದರೆ, ಎಜುಕೇಷನ್ ನಿಮ್ಮ ಮುಗಿದ ಕೂಡಲೇ ನಿಮಗೆ ಬಡ್ಡಿ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಿಮಗೆ ಬಡ್ಡಿ ಒಂದು ಹೆಚ್ಚಾಗುತ್ತಾ ಹೋಗುತ್ತದೆ. ಸಾಲ ಮಾಡದೇ ಇರುವಂಥ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಒಂದು ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಪಡ್ತಾ ಇದ್ದರೆ, ಸಾಲ ಮಾಡಿರುವಂತಹ ಒಂದು ವಿದ್ಯಾರ್ಥಿಗಳು ಸಾಲ ತೀರಿಸುವಲ್ಲೇ ಕಾಲ ಕಳೆಯಬೇಕಾಗುತ್ತದೆ. ಆದ್ದರಿಂದ ಈಗ ಕೊಡುವಂತಹ ಅತ್ಯಲ್ಪ ಸಂಬಳದಲ್ಲಿ ಮನೆ ನೋಡಿಕೊಳ್ಳುತ್ತಾರೋ ಇಲ್ಲ ಒಂದು ಸಾಲವನ್ನು ತೀರಿಸ್ತಾರೋ ಅಂತಹ ಒಂದು ಪ್ರಶ್ನೆ ಆಗಿರುವಂಥ ಈಗ ನಿಮಗೆ ತಿಳಿದಿರುತ್ತದೆ ಅಂತಲೇ ಭಾವಿಸ್ತೇನೆ. ಯಾಕಂತಂದರೆ ಸಾಲ ಮಾಡೋದು ತಪ್ಪಲ್ಲ, ಆದರೆ ಯಾರು ಸಾಲ ಮಾಡಬೇಕು ಯಾರು ಸಾಲ ಮಾಡಬಾರ್ದು ಅಂತ ತಿಳುವಳಿಕೆ ಆಗಿದೆ ಅಂದ್ಕೊಳ್ತೇನೆ. ಇದು ಇವತ್ತಿನ ಒಂದು ಮಾಹಿತಿ ಆಗಿದೆ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೆಚ್ಚಿನ ಒಂದು ಶಿಕ್ಷಣ ಮಾಹಿತಿಯಾಗಿ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡೋಣ, ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.